उनको मैं बताना चाहता हूं, ये क्षेत्र के अंदर बहुत बड़ा पोटेंशियल है। 2014 में भारत की बायो इकोनॉमी $10 बिलियन थी। मेरी बात ध्यान से सुनना और विशेषकर विद्यार्थी सुने। 2014 में भारत की बायो इकोनॉमी $10 बिलियन की थी और 24 के फाइनेंशियल ईयर समाप्त होने के साथ ही ये $166 बिलियन को क्रॉस कर रहे हैं। एक 10 साल के अंदर 17 गुना विकास, ये बताता है कि भारत के युवा कर सकते हैं, भारत के उद्योगपति भी कर सकते हैं। जरूरत इनको इंफ्रास्ट्रक्चर प्रोवाइड करने की, शासन का समर्थन उनको प्राप्त हो, इसकी जरूरत है। मैं इसको और डिटेल में बताना चाहता हूं। 2014 में बायोटेक क्षेत्र में काम करने वाले स्टार्टअप की संख्या 500 से कम थी। वो वेरी करती थी 400 और 500 के बीच में। और 2025 में बायोटेक स्टार्टअप की संख्या 10,000 क्रॉस कर चुकी है। 10,000। ಜನರಲ್ಲಿ ಜಾಗೃತಿ ಮೂಡಿಸಲು ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿದರೆ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಈ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಅರಿವು ಮೂಡಲು ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾಲೂಕು ಆಫೀಸಿಂದ DC ಆಫೀಸ್ ತನಕ ಮೆರವಣಿಗೆ ಜಾಥಾ ಮೂಲಕ ಮಾಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿ ರೈತರು ಎಲ್ಲ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇವತ್ತೇನು ಸಿರಿಧಾನ್ಯದ ಬಗ್ಗೆ ರಸ್ತೆ ಜಾಥಾವನ್ನು ಮಾಡ್ತಾ ಇದ್ದೀವಿ. ಸಿರಿಧಾನ್ಯ ರೈತರಿಗೆ ಮತ್ತೆ ಅದನ್ನು ಬಳಸೋರಿಗೆ ಎಲ್ಲರಿಗೂ ಅನುಕೂಲ ಆಗಲಿ, ಅವ್ರಿಗೆ ಎಲ್ಲರಿಗೂ ತಿಳುವಳಿಕೆಗಳು ಬರಲಿ, ಹೆಚ್ಚಿನ ರೀತಿ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅಂಗವಾಗಿ ಪಾಕ ಸ್ಪರ್ಧೆಯನ್ನು ಕೂಡ ನಾವು ಕಳೆದ ವಾರ ಏರ್ಪಡಿಸಿದ್ವಿ. ಅದರಲ್ಲಿ ಬಂದಂತಹ ವಿಜೇತರಿಗೆ ನಾವು ಒಂದು ವಾಣಿಜ್ಯ ಮೇಳ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಿ ನಾವು ಅವರಿಗೆ ಬಹುಮಾನನೂ ಕೂಡ ವಿತರಣೆ ಮಾಡ್ತೀವಿ. ಈ ನಡಿಗೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಎಲ್ಲಾ ಸಾರ್ವಜನಿಕರಿಗೂ ಮತ್ತೆ ಇತರರಿಗೂ ಸಿರಿಧಾನ್ಯದ ಮಹತ್ವ ತಿಳಿಸ್ಕೊಡುವಂಥದ್ದು ಇದ್ದು ಪ್ರಮುಖ ಉದ್ದೇಶ ಆಗಿರುತ್ತೆ. ಇದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ರಾಜ್ಯ ಮಟ್ಟದಲ್ಲಿ ಆಯೋಜಿಸಲಾಗುತ್ತೆ. ನಾವು ಇವತ್ತು ರಾಮನಗರ ಕೃಷಿ ಇಲಾಖೆ ವತಿಯಿಂದ ನಡೀತಕ್ಕಂಥ ಸಿರಿಧಾನ್ಯಗಳ ರೋಡ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ಸಿರಿಧಾನ್ಯಗಳು ತುಂಬಾ ನಶಿಸಿ ಹೋಗ್ತಿದೆ, ಹಂಗಾಗಿ ಅದನ್ನ ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಡೀತಕ್ಕಂಥ ರೋಡ್ ಶೋ ಅಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ತಾವು ಭಾಗವಹಿಸಿ.